ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ನಿಮಗನ್ನಿಸ್ಬೋದು ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತ. ಇವಾಗ ನಾನಿದ್ದೀನಿ ಗೈಸ್ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಇದು ಬರೋದು ಮಂಗಳೂರು ಮತ್ತು ಉಡುಪಿ ಸೆಂಟ್ರಲ್ಲಿ. ನಿಮಗೆ ಯಾವುದದು ರೈಲ್ವೆ ಸ್ಟೇಷನ್ನು, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನು ಅದೇದು ಮಲ್ಟಿನೋ ಅಂತಲೇ ಬರುತ್ತೆ. ಆ ರೈಲ್ವೆ ಸ್ಟೇಷನಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲೇ ಇರೋದು ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನನ ನೋಡೋಣ ಅಂತ ಬಂದಿದ್ದೀನಿ ಇವತ್ತು. ಕಟೀಲು ದುರ್ಗಾ ಪರಮೇಶ್ವರಿ ನಾಲ್ಗೆ ಹೊಳ್ತಾ ಇಲ್ಲ ಗೈಸ್. ಈ ಮಲ್ಗಿ ಎದ್ದ ಬಸ್ಸಲ್ಲಿ ನಾಲ್ಗೆ ಕರೆಕ್ಟಾಗಿ ಹೊಳ್ತಿಲ್ಲ. ಕಟೀಲು ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ ಗುರು. ಹೇಳಲೇ ನೀನೊಂದ್ಸಲ ಗೈಸ್ ಬನ್ನಿ ನೋಡೋಣ ಅಷ್ಟೇ. ಶಾರ್ಟ್ಕಟ್ ಗೈಸ್, ಒಂದೇ ಡೈಲಾಗು. ನಮ್ಮ ಹುಡುಗರೆಲ್ಲ ನೋಡ್ರಿ ಇಲ್ಲಿದ್ದೀವಿ, ಎಲ್ಲ ಮಲಿಕೊಂಬಿಟ್ಟಿದ್ದೆ ಗೈಸ್ ಬಸ್ಸಲ್ಲಿ. ಇವಾಗ ದೇವಸ್ಥಾನ ದರ್ಶನ ಮಾಡೋಣ. ಒಳಗಡೆ ಸಖತ್ತಾಗಿ ಕಾಣಿಸ್ತೈತೆ, ಹೋಗಿ ಹೇಳ್ತೀನಿ ಬನ್ನಿ ನಿಮಗೆ ಹೆಂಗೈತೆ ಅಂತ. ಗೈಸ್ ಈ ದೇವಸ್ಥಾನ ಏನು ನೋಡ್ತಿದ್ದೀರಲ್ಲ, ಈ ದೇವಸ್ಥಾನ ದುರ್ಗಾ ತಾಯಿ ಏನು ಮಾಡ್ತಾರೆ ಅಂದರೆ, ಇಲ್ಲೊಬ್ಬ ರಾಕ್ಷಸ ಇರ್ತಾನೆ ಅರುಣಾಸುರ ಅಂತ. ಆ ಅರುಣಾಸುರನ ಸಂಹಾರ ಮಾಡಬೇಕು ಅಂತ ದೇವಿ ಈ ನಂದಿನಿ ನದಿಯ ದಡದಲ್ಲಿ ಬರ್ತಾಳೆ. ನಂದಿನಿ ನದಿಯ ಸೆಂಟ್ರಲ್ಲಿ ಬರ್ತಾಳೆ. ಆ ಒಂದು ದೇವಿಯ ದರ್ಶನನ ಇವತ್ತು ನಾವು ಮಾಡ್ತಾಯಿದ್ದೀವಿ. ಆ ದೇವಿನೇ ದುರ್ಗಾ ಪರಮೇಶ್ವರಿ. ಆ ದೇವ್ರ ದರ್ಶನ ಮಾಡೋಣ. ಒಳಗಡೆ ನೋಡಿ ಗೈಸ್ ಹೆಂಗೈತೆ. ಫಸ್ಟು ಒಳಗಡೆ ಹೋಯ್ತಾ ಇದ್ದಾಗನೇ ಖುಷಿ ಆಗಿದೆ ನನಗಂತೂ. ಹುಡುಗರೆಲ್ಲ ನೋಡ್ರಿ ಎಲ್ಲರೂ ಕ್ಯೂರಸ್ ಆಗವ್ರೆ. ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಮಹೇಶ ಕ್ಯೂರಸ್ ಆಗಿದ್ದೀಯ, ಯಾಕೆ ಟೆನ್ಷನ್ ಆಗಂಗಿದ್ಯಾ? ಹಾಂ, ಮಲ್ಗಿ ಎದ್ದಲ್ಲ ಅದಕ್ಕೆ ಗೈಸ್. ಇಲ್ಲಿ ಚಪ್ಪಲಿ ಬಿಡ್ಬೇಕು, ಇವಾಗ ಚಪ್ಪಲಿ ಬಿಡೋಣ ಗೈಸ್. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ಸೇವಾ ಕೌಂಟ್ರ್ ಟಿಕೆಟನ್ನು ತೊಗೊಳಂಗಿದ್ರೆ ಇಲ್ಲಿ ಟಿಕೆಟ್ ತೊಗೊಬೋದು. ನದಿ ನೋಡಿ ಗೈಸ್, ಹೇಳಿದ್ವಲ್ಲ ನದಿ ಸೆಂಟ್ರಲ್ಲಿ ಇರೋದು ದೇವಸ್ಥಾನ. ನದಿ ಸೆಂಟ್ರಲ್ಲಿ ಹೌದಾ ಗೈಸ್? ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟವನೆ. ತಾಯಿ ದರ್ಶನ ಆಗಿದ್ದ ಜಾಗ ಇದು. ದುರ್ಗಾ ಪರಮೇಶ್ವರಿ ಸಂಹಾರ ಮಾಡಿದ ಜಾಗ. ಆ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಖುಷಿನೋ ಖುಷಿ. ಇಲ್ಲಿ ಸೀರೆ ಎಲ್ಲ ಸಿಗುತ್ತೆ, ನಮ್ಗೆ ಏನು ಬೇಕಂತ ತಗೊಬೋದು. ಇಲ್ಲಿಂದ ಹಿಂಗೆ ಇವಾಗ ಒಳಗಡೆ ಹೋಗ್ಬೋದು. ಎಷ್ಟೊಂದು ಜನ ಗೊತ್ತಿಲ್ಲ ಒಳಗಡೆ ಹೆಂಗಿರುತ್ತೆ ಅಂತ. ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಹಿಂಗಾಸಿಂದ ಏನು ಸಖತ್ತಾಗೈತೆ ಗೈಸ್. ಆಹಾ ಆಹಾ, ನೋಡೋಕ್ಕೆ ಖುಷಿ ಅಂತಾರ ನೋಡ್ರಿ. ಇವಾಗ ಇಲ್ಲಿ ಕಾಲು ತೊಳಿಬೇಕು ಗೈಸ್. ನೀರು ಸೌಂಡು ಜಾಸ್ತಿ ಐತೆ, ಎವಿ ಜೋರಾಗಿ ಹರಿತೈತೆ. ಕಾಲು ತೊಳ್ಕೊಂಬಿಡೋಣ. ಹಿಂಗೆ ಒಳಗೆ ಹೋಗ್ಬೇಕು. ಇವಾಗ ಸೀದಾ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಸಿಗ್ತೀನಿ ಗೈಸ್. ಇಲ್ಲಿ ನೋಡ್ರಿ, ಅಷ್ಟೊಂದು ಜನ ಯಾರೂ ಇಲ್ಲ ಇವತ್ತು. ಹುಡುಗರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಇಲ್ಲಿ ನೋಡಿ ಗಾಯ್ಸ್, ಕೆಳಗಡೆ ಎಷ್ಟು ಹರಿತೈತೆ ನೋಡ್ರಿ ನೀರು, ಯಾವ ರೇಂಜಿಗೆ ಹರಿತೈತೆ ನೋಡ್ರಿ. ಒಳಗಡೆ ಬಂದ ಫೈನಲ್ ಆಗಿ ಇವಾಗ ಒಳಗಡೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಈ ಥರ ಕಾಣುತ್ತೆ ನಿಮ್ಗೆ ಒಳಗಡೆ. ಹಿಂಗೆ ಒಳಗಡೆ ಹೋಗ್ಬೇಕು. ಇವಾಗ ಹಿಂಗಾಸಿಂದ ಹಿಂಗೆ ಒಳಗಡೆ ಹೋಗ್ಬೇಕು. ಅಮ್ಮನವರ ಗೈಸ್ ಈ ಸೈಡ್ ನೋಡಿ ಹೆಂಗೆ ಕಾಣಿಸ್ತೈತೆ ಒಳಗಡೆ. ಇದು ದೇವಸ್ಥಾನ, ಇದು ಆವರಣ. ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ, ಆದರೂ ನೋಡ್ರಿ ದೇವ್ರು ಎಷ್ಟು ಸಗದ ಕಾಣಿಸ್ತೈತೆ. ವಸಂತ ಮಂಟಪ ಗೈಸ್. ಇದೆಲ್ಲ ಬೆಳ್ಳಿದು. ತೆಂಗಿನಕಾಯಿ ಎಲ್ಲ ಮಾಡಿದವ್ರು ನೋಡಿ. ಇದೇ ದೇವಸ್ಥಾನ. ನೋಡ್ಕೊಂಬಿಡ್ರಿ. ಇಲ್ಲಿ ಹಿಂದೆ ಒಂದು ಸಲ ಕೈ ಮುಕ್ಕೊಂಬಿಡೋಣ. ತಾಯಿ ನಮ್ಮವ್ವ ತಗೊಳವ್ವ. ಗಾಯ್ಸ್ ಫೈನಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಏನು ಸಖತ್ತಾಗೈತೆ ಗೊತ್ತಾ ದರ್ಶನ. ಕೇಳ್ರಿ, ಇಲ್ವಾಗ ಕೆಳಗಡೆ ನಂದಿನಿ ಗೋಶಾಲ ಐತೆ. ಗೋಶಾಲಾಗೆ ಹೋಗಿ ಬರೋಣ. ಬರೋ ರೆಡಿನಾ? ಗೋಶಾಲ ನೋಡೋಕ್ಕೆ ನೋಡಿ ಈ ಥರ ಕಾಣುತ್ತೆ ಆಚೆಯಿಂದ ದೇವಸ್ಥಾನ ನಿಮಗೆ. ಹಿಂಗೆ ಇವಾಗ ಮುಂದೆ ಹೋದರೆ ಗೋಶಾಲ ನೋಡ್ಕೊಂಬರ್ಬೋದು ಗೈಸ್. ಕಲಾಮಂಟಪ ಎಷ್ಟು ಸಖತ್ತಾಗಿ ಮಾಡೋರು ನೋಡ್ರಿ. ನೋಡೋಕ್ಕೆ ಖುಷಿ ಆಯ್ತದೆ, ಎರಡು ಕಣ್ಣು ಸಾಲದು.
ಗೈಸ್ ಇವಾಗ ಬನ್ನಿ ಕೆಳಗಡೆ ಹೋಗಿ ಗೋಶಾಲ ನೋಡ್ಕೊಂಬರೋಣ. ಮತ್ತು ನಿಮ್ಗೆ ಇಲ್ಲಿ ಅನ್ನ ಸಂತರ್ಪಣೆ ಏನೋ ಮಾಡ್ತಾರೆ, ಆಮೇಲೆ ರೂಮ್ಸು ವ್ಯವಸ್ಥೆ ಎಲ್ಲ ಇರುತ್ತೆ. ಹಾಂ ಹೇ ಗೈಸ್ ಇವಾಗ ಬನ್ನಿ ಗೋಶಾಲ ನೋಡ್ಕೊಂಬರೋಣ. ಗೋಶಾಲ ಭೋಜನ ಪ್ರಸಾದ ಟೈಮಿಂಗ್ಸ್ ಎಲ್ಲ ಹಾಕ್ಬಿಟ್ಟವ್ರು ನೋಡಿ ಇಲ್ಲೇ. ಹಿಂಗೆ ಹಸಿಂದ ನಡ್ಕೊಂಡು ಹೋಗ್ಬೇಕು. ಗೈಸ್ ಗೋಶಾಲೆಗೆ ಹೋಗಿದೆ ಅಂದರೆ ಇಲ್ಲಿ ನೋಡ್ರಿ ಇದಕ್ಕೆ ಬಂದವ್ರೆ ನೀರು ಹಾಕೊಳಕ್ಕೆ. ಏಯ್ ನಂಗೊಂದು ಸ್ವಲ್ಪ ತಾಂಬಾರ ಕೈಯಿಂದ. ನಂದಿನಿ ನದಿಯ ನೀರನ್ನು ತಲೆ ಮೇಲೆ ಏಯ್ ಇವನು ಏನು ಗೈಸ್ ಇವನು ತೆಗೆದು ಎರ್ಚೆ ಬಿಟ್ಟ ಹೋಗಪ್ಪ. ಏಯ್ ತೆಗೀರಲ್ಲ ಇವ್ರು ಯಾರು, ಇವ್ರಿಗೆ ಗೊತ್ತಾಗಲ್ಲ ಕಣ್ರಲ್ಲ ನಿಮಗೆಲ್ಲ. ಆಚ್ ಕಡೆ ನೋಡಿ ಗೈಸ್ ಈ ಥರ ಕಾಣುತ್ತೆ ಸೀನ್ರಿ. ಬಾ 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 ಗೈಸ್ ಫೈನಲ್ ಆಗಿ ದೇವ್ರ ದರ್ಶನ ಮಾಡಿದ್ದಾಯಿತು. ಹುಡುಗರೆಲ್ಲ ಚಪ್ಪಲಿ ಹಾಕೊಂಬರಕ್ಕೆ ಹೋಯ್ತವ್ರೆ. ಸಿಕ್ಕಾಪಟ್ಟೆ ಸಖತ್ತಾಗಾಯಿತು ಗೈಸ್ ದರ್ಶನ. ನೀವ್ಯಾರಾದರೂ ಬಂದರೆ 1 ಅವರ್ ಇಲ್ಲ 2 ಅವರ್ ಒಳಗೆ ದರ್ಶನ ಆಗೋಗುತ್ತೆ. ನಮಗೆ ಇದು ನಾವು ವೀಕೆಂಡಲ್ಲಿ ಬಂದಿಲ್ವಲ್ಲ, 10 ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು. ಕೇವಲ 10 ನಿಮಿಷ ಗೈಸ್ ಹಿಂಗೆ ಹೋದೋ ದರ್ಶನ ಮಾಡ್ದೋ ಬಂದ್ಬಿಟ್ಟು. ನೀವ್ಯಾರಾದರೂ ವಿಶೇಷ ದಿನಗಳು ಬಂದಾಗ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಮತ್ತು ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಷ್ಟೇ ಜನ ಇದ್ದರೂ 1 ರಿಂದ 2 ಗಂಟೆ ಒಳಗೆ ದರ್ಶನ ಆಗ್ಬಿಡುತ್ತೆ ಆರಾಮ್ಸೆಗೆ. ನೀವು ಆರಾಮಾಗಿ ಬರ್ಬೋದು ಕಟೀಲು ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡೋಕ್ಕೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಗೈಸ್